ಈ ಥರ ಸೊಪ್ಪುಗಳನ್ನ ಬೆಳೆದ್ಬಿಟ್ಟು ನಾವೇ ತಿಂದಾಗ ಅದ್ರ ಖುಷಿನೇ ಬೇರೆ ಇರುತ್ತೆ. ಸೊ ಹಾಯ್ ಎವ್ರಿವನ್, ನಾನು ಪಾರ್ಕ್ ಕೃತಿಯವ್ರದ್ದು ಗೊಬ್ಬರನ ಯೂಸ್ ಮಾಡಿಬಿಟ್ಟು ಕೆಲವೊಂದಿಷ್ಟು ಪ್ಲ್ಯಾಂಟ್ಸ್ಗಳನ್ನು ಆಮೇಲೆ ಕೆಲವೊಂದಿಷ್ಟು ಗಿಡಗಳನ್ನ ಹಾಕಿದ್ದೀನಿ. ಅದ್ರ ಬಗ್ಗೆ ನಿಮಗೆ ಪರಿಚಯ ಮಾಡಿಸೋಕ್ಕೋಸ್ಕರ ಅಂತ ನಾನು ಈ ವಿಡಿಯೋ ಮಾಡ್ತಾ ಇರೋದು. ಪಾರ್ಕ್ ಕೃತಿಯವ್ರದ್ದು ಕೌಡಗ್ ಮತ್ತು ಆರ್ಗ್ಯಾನಿಕ್ ಗೊಬ್ಬರನ ನಾನು ಯೂಸ್ ಮಾಡಿಬಿಟ್ಟು ಈ ಸೊಪ್ಪುಗಳನ್ನೆಲ್ಲ ಮನೇಲೇ ಬೆಳೆಯೋಣ ಅಂತ ಅಂದ್ಕೊಂಡು ಮಾಡಿರೋದು. ಮನೆ ಮುಂದೆ ಇರೋ ಜಾಗದಲ್ಲೇ ಬೆಳೆಬೇಕು ಅಂತ ಹಾಕಿದ್ದೀನಿ. ಸುಮಾರು ಸತಿ ಟ್ರೈ ಮಾಡಿದ್ದೀನಿ, ಬೇರೆ ಎಲ್ಲ ಗೊಬ್ಬರ ತೊಗೊಂಡ್ಬಂದು ಹಾಕಿ ಬೀಜಗಳನ್ನೆಲ್ಲ ಹಾಕಿ, ಬಟ್ ಯಾವ ಸತಿನೂ ಇಷ್ಟೊಂದು ಚೆನ್ನಾಗಿ ಬಂದಿಲ್ಲ. ಬಟ್ ಈ ಸತಿ ತುಂಬ ಚೆನ್ನಾಗಿ ಬಂದಿದೆ. ಪಾಲಕು, ಕೊತ್ತಂಬರಿ, ಮೆಂತ್ಯ ಸೊಪ್ಪು, ಆಮೇಲೆ ರ್ಯಾಡಿಶ್ ಕೂಡ ಹಾಕಿದ್ದೀನಿ ನಾನು. ಸೊ ನಿಮಗೂ ಅದ್ರ ಪರಿಚಯ ಆಗಬೇಕು ಅಂದರೆ ನೀವು ಈ ಗೊಬ್ಬರನ ಯೂಸ್ ಮಾಡಿ, ನಿಮಗೂ ಗೊತ್ತಾಗುತ್ತೆ ಇದು ಎಷ್ಟು ಪವರ್ಫುಲ್ ಆಗಿದೆ, ಎಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು. ಆರ್ಗ್ಯಾನಿಕ್ದು ಎಲ್ಲ ಪ್ರಾಡಕ್ಟು ಆರ್ಗ್ಯಾನಿಕ್ ಇದೆ. ಇವ್ರದ್ದು 4-5 ಪ್ರಾಡಕ್ಟ್ಗಳಿದ್ದಾವೆ. ನಾನು 2 ಯೂಸ್ ಮಾಡಿದ್ದು, ಕೌಡಗು ಮತ್ತು ಆರ್ಗ್ಯಾನಿಕ್ ಗೊಬ್ಬರನ ಯೂಸ್ ಮಾಡಿಬಿಟ್ಟು ಹಾಕಿರೋದು. ಕೋಕೋ ಕಾಂಪೋಸ್ಟ್ ಬೇರೆ ಇದೆ. ಸೊ ನೀವು ಟ್ರೈ ಮಾಡಿ ನೋಡಿದ್ದಕ್ಕಿದ್ರೆ ನೀವು ವಿಳ್ಯದೆಲೆ ಎಷ್ಟು ಸತಿ ಅಂತೂ ಹಾಕಿದ್ದೀನಿ. ನಂತರ ನಾನಂತರೂ ಒಂದು ಸತಿನೂ ಯಾವತ್ತೂ ಬಂದಿರಲಿಲ್ಲ. ಈ ಸತಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇಲ್ಲಿ ನೋಡಿ ಪಾಲಕ್ ಸೊಪ್ಪು ಬಂದಿದೆ, ಕೊರಿಯಂಡರ್ ಸೊಪ್ಪು ಬಂದಿದೆ, ಹಾಗೆ ಬನ್ನಿ ಇಲ್ಲಿ ಮೆಂತ್ಯ ಸೊಪ್ಪು ಇದು ಎಲ್ಲ ಬಂದಿದೆ. ನೋಡಿದ್ದು ಅರಿಶಿನ ಇದೆ ಇಲ್ಲಿ ನೋಡಿ, ಎಷ್ಟು ದೊಡ್ಡದಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅಂದ್ಬಿಟ್ಟು ಅಲ್ವಾ. ನೀವು ಟ್ರೈ ಮಾಡಿ ಈ ಗೊಬ್ಬರನ, ನೀವು ಮನೇಲಿ ಟ್ರೈ ಮಾಡಿ. ಹೊರಗಡೆಯಿಂದ ತೊಗೊಂಬಂದು ಏನೇನು ಹಾಕಿರ್ತಾರೋ ಏನೇನಿಗೆ ಗೊತ್ತಿರಲ್ಲ ನಮಗೆ. ನಾವೇ ಸ್ವಂತವಾಗಿ ಆರ್ಗ್ಯಾನಿಕ್ ಗೊಬ್ಬರನ ಯೂಸ್ ಮಾಡಿಬಿಟ್ಟು ಈ ಥರ ಸೊಪ್ಪುಗಳನ್ನ ಬೆಳೆದ್ಬಿಟ್ಟು ನಾವೇ ತಿಂದಾಗ ಅದ್ರ ಖುಷಿನೇ ಬೇರೆ ಇರುತ್ತೆ. ಸೊ ಟ್ರೈ ಮಾಡಿ ನೀವು. ಪಾರ್ಕ್ ಕೃತಿಯವ್ರದ್ದು ಗೊಬ್ಬರ ಬೆಸ್ಟ್ ಅಂದರೆ ದಿ ಬೆಸ್ಟ್.